ಬನ್ನಿ ಇವತ್ತು ಒಂದು ಬಹಳ ಮುಖ್ಯವಾದ ವಿಚಾರದ ಬಗ್ಗೆ ಮಾತಾಡೋಣ. ಅದೇ ಮಣ್ಣಿನ ಲವಣಾಂಶ, ನೀರಾವರಿಯ ಗುಪ್ತ ಅಪಾಯ. ಇದು ಕೃಷಿ ಜಗತ್ತಿನಲ್ಲಿ ನಾವು ಅಷ್ಟಾಗಿ ಗಮನಿಸದ ಆದರೆ ತುಂಬಾನೇ ಗಂಭೀರವಾದ ಒಂದು ಸಮಸ್ಯೆ. ನೋಡಿ, ಈ ಹೊಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ? ಹಚ್ಚ ಹಸಿರು, ಜೀವಕಳೆ ತುಂಬಿದೆ. ಇದೆಲ್ಲ ನೀರಾವರಿಂದಾನೇ ಸಾಧ್ಯ. ಆದ್ರೆ ಈ ಸೌಂದರ್ಯದ ಹಿಂದೆ ಒಂದು ದೊಡ್ಡ ವಿರೋಧಾಭಾಸವೇ ಅಡಗಿದೆ. ಹೌದು, ಕೇಳೋಕೆ ವಿಚಿತ್ರ ಅನ್ಸ್ಬೋದು, ಆದ್ರೆ ಇದು ನಿಜ. ಈ ಹೊಲಕ್ಕೆ ಜೀವ ಕೊಡ್ತಿರೋ ನೀರೇ ನಿಧಾನವಾಗಿ ಅದನ್ನ ಹೇಗೆ ಹಾಳು ಮಾಡಬಹುದು? ಬನ್ನಿ, ಇದನ್ನೇ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಸರಿ, ಹಾಗಾದ್ರೆ ಈ ಸಮಸ್ಯೆಯ ಮೂಲ ಏನು? ಅದರ ಆಳಕ್ಕಿಳಿದು ನೋಡೋಣ. ಆ ಕಾರಣ ಬೇರೇನಲ್ಲ, ಅದು ಉಪ್ಪು. ಅಂದ್ರೆ ಮಣ್ಣಿನಲ್ಲಿ ದಿನೇ ದಿನೇ ಜಾಸ್ತಿಯಾಗೋ ಲವಣಾಂಶ. ಈ ಸಂಖ್ಯೆ ನೋಡಿ, 1 ಟನ್ ಅಂದ್ರೆ ನಾವು 1 ಎಕರೆಗೆ 1 ಅಡಿ ಎತ್ತರದಷ್ಟು ನೀರು ಹಾಯಿಸಿದ್ರೆ ಅದರಲ್ಲಿರೋ ಉಪ್ಪಿನಾಂಶದಿಂದಾಗಿ ಸುಮಾರು 1 ಟನ್ ಉಪ್ಪು ಭೂಮಿಗೆ ಸೇರ್ಕೊಳ್ಳುತ್ತೆ. 1 ಟನ್ ಅಂದ್ರೆ ಯೋಚನೆ ಮಾಡಿ. ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ತುಂಬಾ ಸಿಂಪಲ್. ಗಿಡಗಳು ತಮಗೆ ಬೇಕಾದ ನೀರನ್ನಷ್ಟೇ ಹೀರ್ಕೊಳ್ಳುತ್ತೆ. ಆದ್ರೆ ನೀರ್ನಿರೋ ಉಪ್ಪು ಅದು ಮಣ್ಣಲ್ಲೇ ಉಳಿದ್ಬಿಡುತ್ತೆ. ನೀರು ಆವಿಯಾದ್ಮೇಲೂ ಉಪ್ಪು ಅಲ್ಲೇ ಇರುತ್ತೆ. ಹೀಗೆ ವರ್ಷಗಟ್ಲೆ ಆದಾಗ ಆ ಉಪ್ಪಿನ ಪ್ರಮಾಣ ಹೆಚ್ಚಾಗಿ ಬೆಳೆಗಳ ಬೇರುಗಳನ್ನೇ ಉಸಿರುಗಟ್ಟಿಸುತ್ತೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಇಲ್ವಾ? ಖಂಡಿತ ಇದೆ. ಅದಕ್ಕೆ ಒಂದು ಮುಖ್ಯವಾದ ಪರಿಹಾರ ಅಂದ್ರೆ ಲೀಚಿಂಗ್. ಇದನ್ನ ನಮ್ಮ ಮಣ್ಣಿಗೆ ಮಾಡುವ ಒಂದು ಡೀಪ್ ಕ್ಲೀನಿಂಗ್ ಅಂತಾನೂ ಕರೀಬಹುದು. ಲೀಚಿಂಗ್ ಅಂದ್ರೆ ಬೇರೆ ಏನೂ ಅಲ್ಲ, ಜಾಸ್ತಿ ನೀರನ್ನ ಬಳಸಿ ಮಣ್ಣನ್ನ ಚೆನ್ನಾಗಿ ತೊಳೆಯೋದು. ಹೀಗೆ ಮಾಡಿದಾಗ ಆ ನೀರು ಉಪ್ಪನ್ನ ಕರಗಿಸ್ಕೊಂಡು ಗಿಡದ ಬೇರುಗಳಿಗೆ ಸಿಗದಷ್ಟು ಆಳಕ್ಕೆ ತಗೊಂಡೋಗುತ್ತೆ. ಇದರಿಂದ ಬೇರಿನ ಜಾಗ ಕ್ಲೀನಾಗಿರುತ್ತೆ. ಈ ಸ್ಲೈಡ್ನಲ್ಲಿರೋ 2 ಚಿತ್ರಗಳನ್ನ ನೋಡಿ. ಎಡಗಡೆ ಚಿತ್ರದಲ್ಲಿ ಸರಿಯಾಗಿ ಲೀಚಿಂಗ್ ಆಗಿದೆ. ಉಪ್ಪೆಲ್ಲ ಕೆಳಗಡೆ ಹೋಗಿ ಬೇರುಗಳು ಸೇಫ್ ಆಗಿವೆ. ಆದ್ರೆ ಬಲಗಡೆ ಚಿತ್ರ ನೋಡಿ, ಇಲ್ಲಿ ಲೀಚಿಂಗ್ ಸರಿಯಾಗಿಲ್ಲ. ಹಾಗಾಗಿ ಉಪ್ಪು ಮೇಲ್ಭಾಗದಲ್ಲೇ ಉಳಿದುಕೊಂಡಿದೆ. ಇದು ಬೆಳೆಗಳಿಗೆ ತುಂಬಾನೇ ಅಪಾಯಕಾರಿ. ಸರಿ, ಇದೆಲ್ಲ ಥಿಯರಿ ಆಯಿತು. ಪ್ರಾಕ್ಟಿಕಲ್ ಆಗಿ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಬನ್ನಿ. ಇದನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕೆ ಎಲ್ಲರಿಗೂ ಗೊತ್ತಿರೋ ಟೊಮ್ಯಾಟೊ ಬೆಳೆಯನ್ನೇ ಉದಾಹರಣೆಯಾಗಿ ತಗೊಳ್ಳೋಣ. ಹಾಗಾದ್ರೆ ಎಷ್ಟು ನೀರು ಬೇಕು ಅಂತ ಲೆಕ್ಕ ಹಾಕೋದು ಹೇಗೆ? ಅದಕ್ಕೆ 3 ಸಿಂಪಲ್ ಸ್ಟೆಪ್ಸ್. ಮೊದಲು ನಾವು ಬೆಳೆಯೋ ಬೆಳೆಗೆ ಉಪ್ಪನ್ನ ತಡ್ಕೊಳ್ಳೋ ಶಕ್ತಿ ಎಷ್ಟಿದೆ ಅಂತ ತಿಳ್ಕೋಬೇಕು. ಎರಡನೇದು, ನಾವು ಬಳಸೋ ನೀರಲ್ಲಿ ಉಪ್ಪಿನ ಪ್ರಮಾಣ ಎಷ್ಟಿದೆ ಅಂತ ನೋಡಬೇಕು. ಕೊನೆಗೆ ಒಂದು ಸರಳವಾದ ಫಾರ್ಮುಲಾ ಇದೆ, ಅದನ್ನ ಬಳಸಬೇಕು ಅಷ್ಟೇ. ಈ ಟೇಬಲ್ ನೋಡಿ, ಇಲ್ಲಿ ಟೊಮ್ಯಾಟೊ ಬಡ್ಡಿ ಗಮನ ಕೊಡಿ. ಅದರ ಇಸಿ ವ್ಯಾಲ್ಯೂ 2.5 ಇದೆ. ಅಂದ್ರೆ ಅದು ಉಪ್ಪಿನಾಂಶಕ್ಕೆ ಮಧ್ಯಮವಾಗಿ ಸೂಕ್ಷ್ಮವಾಗಿದೆ ಅಂತ ಅರ್ಥ. ಈ ಸಂಖ್ಯೆ ನಮ್ಮ ಮುಂದಿನ ಲೆಕ್ಕಾಚಾರಕ್ಕೆ ತುಂಬಾನೇ ಮುಖ್ಯ. ಇದೇ ನೋಡಿ ಆ ಫಾರ್ಮುಲಾ. ಇದರಲ್ಲಿ ಇಸಿಡಬ್ಲ್ಯೂ ಅಂದ್ರೆ ನೀರಾವರಿ ನೀರಿನಿರೋ ಉಪ್ಪಿನಾಂಶ. ನಮ್ಮ ಟೊಮ್ಯಾಟೊ ಉದಾಹರಣೆಯಲ್ಲಿ ನೀರಿನಿರೋ ಉಪ್ಪಿನಾಂಶ ಅಂದ್ರೆ ಇಸಿಡಬ್ಲ್ಯೂ 1.5 ಇದೆ ಅಂದ್ಕೊಳ್ಳೋಣ. ಈಗ ಈ ಸಂಖ್ಯೆಗಳನ್ನ ಫಾರ್ಮುಲಾದಲ್ಲಿ ಹಾಕಿ ನೋಡೋಣ. ನೋಡಿ, ಉತ್ತರ ಸಿಕ್ತು, 14%. ಇದರ ಅರ್ಥ ಏನು ಗೊತ್ತಾ? ಟೊಮ್ಯಾಟೊ ಬೆಳೆಗೆ ಮಣ್ಣಿನ ಆರೋಗ್ಯವನ್ನ ಕಾಪಾಡ್ಕೊಳ್ಳೋಕೆ ಗಿಡಕ್ಕೆ ಬೇಕಾಗುವ ನೀರಿಗಿಂತ 14% ಹೆಚ್ಚು ನೀರನ್ನ ಲವಣಾಂಶ ತೊಳೆಯೋಕೆ ಬಳಸಬೇಕು. ಆದ್ರೆ ಕೇವಲ ಜಾಸ್ತಿ ನೀರು ಹಾಯಿಸಿದ್ರೆ ಸಾಕಾಗತ್ತಾ? ಇಲ್ಲ. ಲೀಚಿಂಗ್ ಸರಿಯಾಗಿ ಕೆಲಸ ಮಾಡೋಕೆ ಇನ್ನೊಂದು ಮುಖ್ಯವಾದ ಅಂಶ ಬೇಕೇ ಬೇಕು. ಅದೇನು ಅಂತ ನೋಡೋಣ. ಆ ಮುಖ್ಯವಾದ ಅಂಶವೇ ಮಣ್ಣಿನ ಒಳಚರಂಡಿ ವ್ಯವಸ್ಥೆ. ಯೋಚನೆ ಮಾಡಿ, ನಾವು ಎಷ್ಟೇ ನೀರು ಹಾಕಿದ್ರೂ ಅದು ಮಣ್ಣಿನಿಂದ ಹೊರಗಡೆ ಹೋಗಕ್ಕೆ ದಾರಿನೇ ಇಲ್ಲಾಂದ್ರೆ ಏನಾಗುತ್ತೆ? ನೀರು ಮತ್ತೆ ಉಪ್ಪು ಎರಡೂ ಬೇರುಗಳ ಹತ್ರನೇ ನಿಂತುಬಿಡುತ್ತೆ. ಇದು ಸಮಸ್ಯೆಯನ್ನ ಇನ್ನಷ್ಟು ದೊಡ್ಡದು ಮಾಡುತ್ತೆ. ಒಳ್ಳೆ ವಿಷಯ ಅಂದ್ರೆ ಇದಕ್ಕೂ ಪರಿಹಾರ ಇದೆ. ಈ ಚಿತ್ರದಲ್ಲಿ ನೋಡ್ತಿರೋದು ಕಟ್ಟರ್ ಡ್ರೈನ್ ಅನ್ನೋ ಯಂತ್ರ. ಇದು ಮಣ್ಣಿನ ಕೆಳಗೆ ಸಣ್ಣ ಚರಂಡಿಗಳನ್ನ ಮಾಡುತ್ತೆ. ಇದರಿಂದ ಹೆಚ್ಚುವರಿ ಉಪ್ಪು ನೀರು ಸುಲಭವಾಗಿ ಹರಿದೋಗುತ್ತೆ. ಇದರಿಂದ ಆಗೋ ಲಾಭವನ್ನ ನೋಡಿ. ಈ ರೀತಿ ಚರಂಡಿ ವ್ಯವಸ್ಥೆ ಮಾಡಿದ್ಮೇಲೆ ಹತ್ತಿ ಇಳುವರಿ ಸುಮಾರು 20% ಹೆಚ್ಚಾಗಿದೆ. ಅಂದ್ರೆ ಉತ್ತಮ ಒಳಚರಂಡಿ ವ್ಯವಸ್ಥೆ ಎಷ್ಟು ಪವರ್ಫುಲ್ ಅಂತ ಇದರಿಂದಾನೇ ಗೊತ್ತಾಗುತ್ತೆ. ಇಲ್ಲಿವರೆಗೂ ನಾವು ಟೆಕ್ನಿಕಲ್ ಪರಿಹಾರಗಳ ಬಗ್ಗೆ ಮಾತಾಡಿದ್ವಿ. ಈಗ ಒಂದು ಸಮಗ್ರವಾದ ದೀರ್ಘಕಾಲೀನ ಮತ್ತು ನೈಸರ್ಗಿಕ ವಿಧಾನದ ಬಗ್ಗೆ ಮಾತಾಡೋಣ. ಅದನ್ನೇ ಪುನರುತ್ಪಾದಕ ಕೃಷಿ ಅಂತ ಕರೆಯೋದು. ಈ ವಿಧಾನದಲ್ಲಿ 4 ಸರಳ ಆದರೆ ತುಂಬನೇ ಪರಿಣಾಮಕಾರಿ ತತ್ವಗಳಿವೆ. ಮೊದಲನೇದು, ಮಣ್ಣನ್ನ ಯಾವಾಗಲೂ ಮುಚ್ಚಿಡಬೇಕು. ಎರಡನೇದು, ಉಳುಮೆಯನ್ನ ಆದಷ್ಟು ಕಡಿಮೆ ಮಾಡಬೇಕು. ಮೂರನೇದು, ವರ್ಷದ ಹೆಚ್ಚು ಕಾಲ ಮಣ್ಣಲ್ಲಿ ಜೀವಂತ ಬೇರುಗಳಿರೋ ಹಾಗೆ ನೋಡ್ಕೊಳ್ಬೇಕು. ಮತ್ತು 4ನೇದು,
ಬರೀ ಒಂದೇ ಬೆಳೆ ಬೆಳೆಯೋ ಬದಲು ಬೇರೆ ಬೇರೆ ಬೆಳೆಗಳನ್ನ ಸೇರಿಸಿ ಜೈವಿಕ ವೈವಿಧ್ಯತೆಯನ್ನ ಹೆಚ್ಚಿಸಬೇಕು. ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಮಣ್ಣು ತುಂಬಾನೇ ಆರೋಗ್ಯಕರವಾಡುತ್ತೆ. ಆರೋಗ್ಯಕರ ಮಣ್ಣು ಒಂದು ಸ್ಪಾಂಜ್ ತರ ಕೆಲಸ ಮಾಡುತ್ತೆ. ಅದು ನೀರನ್ನ ಚೆನ್ನಾಗಿ ಹೀರ್ಕೊಳ್ಳುತ್ತೆ, ಹಾಗೇನೆ ಹೆಚ್ಚುವರಿ ನೀರನ್ನ ಸುಲಭವಾಗಿ ಹೊರಗೂ ಹಾಕತ್ತೆ. ಇದರಿಂದ ಉಪ್ಪಿನ ಸಮಸ್ಯೆ ನೈಸರ್ಗಿಕವಾಗಿಯೇ ಕಂಟ್ರೋಲ್ಗೆ ಬರುತ್ತೆ. ಸರಿ, ಇಲ್ಲಿವರೆಗೂ ನೋಡಿದ ಎಲ್ಲಾ ಅಂಶಗಳನ್ನು ಒಟ್ಟುಗೂಡಿಸಿ ನಮ್ಮ ಕೃಷಿಯ ಭವಿಷ್ಯದ ಬಗ್ಗೆ ಒಂದು ದೊಡ್ಡ ಚಿತ್ರಣವನ್ನು ನೋಡ್ತಾ ಈ ವಿಶ್ಲೇಷಣೆಯ ಕೊನೆಗೆ ಬರೋಣ. ಆದರೆ ಇಲ್ಲೊಂದು ದೊಡ್ಡ ಸವಾಲು ಕೂಡ ಇದೆ. ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದ ಈ ಹೇಳಿಕೆ ಅದನ್ನೇ ಸ್ಪಷ್ಟವಾಗಿ ಹೇಳುತ್ತೆ. ಉಪ್ಪನ್ನ ತೊಳೆಯೋಕೆ ನಮಗೆ ನೀರು ಬೇಕು, ಆದರೆ ಬರಗಾಲದಂತಹ ಪರಿಸ್ಥಿತಿಯಲ್ಲಿ ಆ ನೀರೇ ಸಿಗೋದು ಕಷ್ಟ. ಇದು ನಿಜಕ್ಕೂ ಒಂದು ದೊಡ್ಡ ಗೊಂದಲ. ಹಾಗಾಗಿ ನಮ್ಮ ಮುಂದಿರೋ ದೊಡ್ಡ ಪ್ರಶ್ನೆ ಇದೆ, ನೀರು ಕಡಿಮೆ ಆಗ್ತಿರೋ ಈ ಕಾಲದಲ್ಲಿ ನೀರಾವರಿಯಿಂದ ಉಳ್ದೋಗೋ ಉಪ್ಪನ್ನ ನಾವು ನಿಭಾಯಿಸೋದು ಹೇಗೆ? ಇದು ಬರೀ ರೈತರ ಪ್ರಶ್ನೆ ಅಲ್ಲ, ಇದು ನಮ್ಮೆಲ್ಲರ ಆಹಾರ ಭದ್ರತೆಗೆ ಸಂಬಂಧಪಟ್ಟ ತುಂಬಾನೇ ಮುಖ್ಯವಾದ ಪ್ರಶ್ನೆ.